ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ್ದು ಪಡಿತರ ವಿತರಣೆ ಸಮಯ ಬದಲಾವಣೆ ಮಾಡುವ ಬಗ್ಗೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ತಿಳಿಸಿದರು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಪಡಿತರ ವಿತರಣೆ ಆಗಲಿದ್ದು ಇದರಿಂದ ಯಾರಿಗೂ ಕೂಡ ಪಡಿತರ ವಂಚನೆಯಾಗುವುದಿಲ್ಲ ಅಂತ ಹೇಳಿದ್ರು. ನಂತರ HM ರೇವಣ್ಣ ಅವರು ಮಾತನಾಡಿ ಪಡಿತರ ಕಳ್ಳ ಸಾಗಾಣಿಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ತಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಮಾಡಿದ್ರು ಆ ಘೋಷಣೆ ಪ್ರಕಾರ ನಾವು ಅವರ ಅಧಿಕಾರ ತೆಗೆದುಕೊಂಡ ಮೊಟ್ಟ ಮೊದಲನೇ ದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು. 5 kg ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡೋದಂತ, ಅದನ್ನು ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅಕ್ಕಿ ಕೊಡದಂಥ ಕಾಲದಲ್ಲಿ ಹಣವನ್ನು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ DBT ಅವರವರ ಅಕೌಂಟ್ಗೆ ಮಾಡಿದ್ವಿ. 4.5 ಕೋಟಿ ಜನಕ್ಕೆ 1,26,28 ಲಕ್ಷ ಕಾರ್ಡ್ಗೆ ಕೊಟ್ಟಿದ್ದೀವಿ.